ಕೋಲಾರ ಜಿಲ್ಲೆಯಲ್ಲಿ ಗಣಿ ಇಲಾಖೆ ಅಧಿಕಾರಿಗಳು ಇದ್ದಾರೆಯೇ? ಯಾಕಂದರೆ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತೂ ಗೊತ್ತಾಗ್ತಾ ಇಲ್ಲ. ನಾವು ಯಾಕೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ. ಇವತ್ತು ಕೋಲಾರ ಜಿಲ್ಲಾದ್ಯಂತ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಇಲ್ಲದಂತಾಗಿದೆ. ಏನು ಹೊರ ರಾಜ್ಯದ ತಮಿಳುನಾಡು ಮತ್ತು ಆಂಧ್ರ ಮೂಲದವರು ಬಂದು ರಾಜ್ಯಾರೋಷವಾಗಿ ಪ್ರಕೃತಿ ಸಂಪತ್ತನ್ನು ಕಾನೂನು ಬಾಹಿರವಾಗಿ ಅಕ್ರಮ ಗಣಿಗಾರಿಕೆಯನ್ನು ಮಾಡುವ ಮುಖಾಂತರ ನಿಷೇಧಿತ ಜೆಲೆಟಿನ್ಗಳನ್ನು ಉಪಯೋಗಿಸಿ, ಸಿಡಿಮದ್ದುಗಳನ್ನು ಉಪಯೋಗಿಸಿ, ಬಂಡೆಗಳನ್ನು ಸಿಡಿಸಿ ಏನು ಇವತ್ತು ಈ ಒಂದು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು ಸಹ ಅದನ್ನು ತಡೆಯಬೇಕಾದ ಗಣಿ ಇಲಾಖೆ ಅಧಿಕಾರಿಗಳು ಅವರು ನೀಡುವಂತಹ ದೇವರ ಪ್ರಸಾದಕ್ಕೆ ಕೈಯೊಡ್ಡಿ ಸಂಪೂರ್ಣವಾಗಿ ಗಣಿ ಇಲಾಖೆಯನ್ನು ಅಕ್ರಮ ಗಣಿಗಾರಿಕೆಯವರಿಗೆ ಇವತ್ತು ಅಡ ಇಟ್ಟಿದ್ದಾರೆ ಅಂತ ತಪ್ಪಾಗ್ತಾ ಇಲ್ಲ. ಅದಕ್ಕೆ ಪ್ರಮುಖವಾಗಿ ಇವತ್ತು ನಾವು ಟೇಕಲ್ ಮಾಸ್ತಿ ವ್ಯಾಪ್ತಿಯ ಈ ದೇವರಹಳ್ಳಿ ಎಂಬ ಈ ಗಣಿಗಾರಿಕೆ ವ್ಯಾಪ್ತಿಯಲ್ಲಿ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ನೋವು, ನಮ್ಮ ಬಾಧೆ ಒಂದೇ. ಇವತ್ತು ಪ್ರಕೃತಿ ಸಂಪತ್ತನ್ನು ಅಕ್ರಮವಾಗಿ ಲೂಟಿ ಮಾಡ್ಕೊತವ್ರಲ್ಲ, ಲೂಟಿಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡೋರು ಯಾರು? ತಾಲೂಕು ದಂಡಾಧಿಕಾರಿಗಳ, ಸ್ಥಳೀಯ ಶಾಸಕರ, ಇಲ್ಲ ಗಣಿ ಇಲಾಖೆ ಅಧಿಕಾರಿಗಳ? ಇವರು ಯಾರನ್ನು ನಾವು ಪ್ರಶ್ನೆ ಮಾಡಬೇಕು ಅಂತೇಳಿ ನಮಗೆ ಉತ್ತರನೇ ಸಿಗ್ತಾ ಇಲ್ಲ. ಪ್ರಶ್ನೆನೂ ನಮ್ಮದೇ ಆಗಿದೆ, ಉತ್ತರನೂ ನಮ್ಮದೇ ಆಗಿದೆ. ಇನ್ನು ಗಣಿ ಇಲಾಖೆ ಅಧಿಕಾರಿಗಳನ್ನು ಕೇಳಿದರೆ ಅವರು ರಾಜಧನ ಅಂಥೇಳಿ ಪ್ರತಿ ತಿಂಗಳು ಒಂದು ವರ್ಷಕ್ಕೆ ಅಂದರೆ ಪ್ರತಿ ತಿಂಗಳು ಅವ್ರು 10 ಕೋಟಿ ಅಂದರೆ 100 ಕೋಟಿ ರೂಪಾಯಿ ಅವರನ್ನು ಸರ್ಕಾರಕ್ಕೆ ರಾಜಧನ ಕಟ್ಟಬೇಕಂತೆ. ಅವ್ರಿಗೆ ರಾಜಧನ ಕಟ್ಟೋಕ್ಕೋಸ್ಕರ ಪ್ರಕೃತಿ ಸಂಪತ್ತನ್ನು ಅಕ್ರಮವಾಗಿ ಯಾರನ್ನ ಲೂಟಿ ಮಾಡ್ಕೊಂಡೋಗ್ಲಿ ಕೇಳೋರಿಲ್ವ? ನಾವು ಈ ಒಂದು ಟೇಕಲ್ ಮತ್ತು ವಾಸ್ತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಈ ಒಂದು ಅಕ್ರಮ ಗಣಿಗಾರಿಕೆಯನ್ನು ಮಾನ್ಯ ಸ್ಥಳೀಯ ಶಾಸಕರಾದ ಕೆ.ವಿ. ನಂಜೇಗೌಡರು ಸಾಹೇಬರಲ್ಲಿ ಮತ್ತು ತಾಲೂಕು ದಂಡಾಧಿಕಾರಿಗಳಲ್ಲಿ ಮತ್ತು ಮಾಸ್ತಿ ಪೊಲೀಸ್ ಠಾಣೆ ಒಂದು ಆರಕ್ಷಕ ನಿರೀಕ್ಷಕರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒಂದು ಟೇಕಲ್ ಮಾಸ್ತಿ ವ್ಯಾಪ್ತಿಯಲ್ಲಿ ನಡೀತಿರುವ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಿ, ಬಡ ಜೀವಿಗಳನ್ನು ಉಳಿಸಿ. ಯಾಕಂದರೆ ಬದುಕು ಕಟ್ಟಿಕೊಳ್ಳಲು ಬರುವಂತಹ ಸುಮಾರು ಜನ ಕಾರ್ಮಿಕರ ಬಲಿ ಪಡೆದಂಥ ಈ ಅಕ್ರಮ ಗಣಿಗಾರಿಕೆ ಇದುವರೆಗೂ ಸ್ಥಗಿತವಾಗ್ತಾ ಇಲ್ಲ. ನಾನು ಟೇಕಲ್ ವ್ಯಾಪ್ತಿಯಲ್ಲಿ ನಡೀತಾ ಇರೋಂಥ ಅಕ್ರಮ ಜಲ್ಲಿ ಕ್ರಜರ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಟೇಕಲ್ ಮತ್ತು ಮಾಸ್ತಿ ವ್ಯಾಪ್ತಿಯಲ್ಲಿ ನಡೆದಿರುವ ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ದಿನಾಂಕ 24/2/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಆಸ್ತಿಯ ನಾಡು ಕಚೇರಿ ಮುಂದೆ ಕಲ್ಲುಗಳ ಸಮೇತ ಹೋರಾಟ ಮಾಡುವ ಮುಖಾಂತರ ಈ ಒಂದು ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಿರುವ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಈ ಒಂದು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವವರೆಗೂ ರೈತ ಸಂಘದಿಂದ ನಿರಂತರವಾಗಿ ನಾವು ಹೋರಾಟ ಮಾಡುವ ಎಚ್ಚರಿಕೆಯನ್ನು ತಾಲೂಕಾಡಳಿತಕ್ಕೆ, ಸ್ಥಳೀಯ ಶಾಸಕರುಗಳಿಗೆ ನಾವು ನೀಡ್ತಾ ಇದ್ದೀವಿ. ನಮ್ಮ ಹೋರಾಟ ಅಕ್ರಮ ಗಣಿಗಾರಿಕೆ ನಿಲ್ಲಲಿ, ಬಡ ರೈತ ಕೂಲಿ ಕಾರ್ಮಿಕರ ಜೀವ ಉಳಿಯಲಿ. ಅದರ ಜೊತೆಗೆ ಈ ಒಂದು ಅಕ್ರಮ ಗಣಿಗಾರಿಕೆಯಿಂದ ಏನೋ ಇವತ್ತು ಗಣಿಗಾರಿಕೆ ಮಾಡೋರು ಇವತ್ತು ಶ್ರೀಮಂತರಾಗ್ಬೋದು, ಆದರೆ ಇದರ ಸುತ್ತಮುತ್ತಲು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೀತಿರುವ ಬೆಳೆಗಳು ನಾಶ ಆಗ್ತಾ ಇದೆ. ಬಡವರು ಬದುಕಿ ಕಟ್ಟಿಕೊಳ್ಳಲು ಬದುಕು ಅವರ ಛಿದ್ರ ಆಗ್ತಾ ಇದೆ. ಅದನ್ನು ಅಪಘಾತ ಅಂತೇಳಿ ಬಿಂಬನೆ ಮಾಡುವಂಥ ಪ್ರಕರಣಗಳು ಇದೆ. ಒಟ್ಟಾರೆಯಾಗಿ ಮಾಸ್ತಿ ಟೇಕಲ್ ವ್ಯಾಪ್ತಿಯಲ್ಲಿ ನಡೀತಿರುವ ಅಕ್ರಮ ಗಣಿಗಾರಿಕೆಯನ್ನು ಮುಂದು ವಾರದೊಳಗೆ ನಿಲ್ಲಿಸದೇ ಇದ್ದರೆ ದಿನಾಂಕ 24/2/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಮಾಸ್ತಿ ನಾಡ ಕಚೇರಿ ಮುಂದೆ ಕಲ್ಲುಗಳ ಸಮೇತ ಮುತ್ತಿಗೆ ಹಾಕುವ ಮುಖಾಂತರ ಮಾನ್ಯ ಗಣಿ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಗಣಿಗಾರಿಕೆ ನಿಲ್ಲಲಿ, ರೈತರ ಜೀವ ಉಳಿಯಲಿ, ರೈತರ ಬೆಳೆ ಉಳಿಯಲಿ, ಪ್ರಕೃತಿ ಸಂಪತ್ತು ಉಳಿಯಲಿ ಎಂಬ ಹೋರಾಟ ಮಾಡಿ ಎಚ್ಚರಿಕೆ ನೀಡ್ತಾ ಇದೆ.